ಅಸ್ಸಲಾಮುಅಲೈಕುಂ, ನಮಸ್ಕಾರ ಕರ್ನಾಟಕ. ಇವತ್ತು ಬೆಳಿಗ್ಗೆ ಹಬ್ಬ, ಅದಕ್ಕೆ ಎದ್ಬಿಟ್ಟು ಸೀದಾ ರೆಡಿ ಆಗಿಬಿಟ್ಟು ನಮಾಜ್ಗೆ ಅಮೀನ್ ಪಿಕ್ ಮಾಡೋಕ್ಕೆ ಬಂದಿದ್ದ. ಗಾಡಿಯಲ್ಲಿ ಟೂ ವೀಲರ್ಗೆ ಜಾಗನೇ ಇಲ್ಲ. ಹಂಗೆ ನಡ್ಕೊಂಡು ಹೋಗೋಣ ನಡಿಯಪ್ಪ ಅಂದ್ಬಿಟ್ಟು ಅವನು ಮುಂದೆ ಹೋಗ್ತಾನೆ ನೋಡಿ. ಆಮೇಲೆ ನಡ್ಕೊಂಡು ಸೀದಾ ಹೋಗಿ ನಮಾಜ್ ಹೋಗ್ಬಿಟ್ಟು ನಮಾಜೆಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಸೀದಾ ಮನೆಗೆ ಬಂದುಬಿಟ್ಟು ಕುತ್ಕೊಂಡಿದ್ದೆ. ಅಷ್ಟಲ್ಲೇ ನಮ್ಮ ಬಾವ ಫೋನ್ ಮಾಡಿಬಿಟ್ಟು ಊರಿಗೆ ಹೋಗ್ತಾ ಇದ್ದೀನಪ್ಪ ಅಂತ ಹೇಳಿದರು. ಊರಿಗೋಸ್ಕರ ಆಟೋ ಎತ್ತಿದ್ದೆ. ಆಟೋ ಎತ್ತೋ ಪ್ಲ್ಯಾನೇ ಇದ್ದಿಲ್ಲ ಇವತ್ತು. ಬರೀ ಅವ್ರು ಓದ್ತವ್ರೆ, ಟೂ ವೀಲರ್ ಇಲ್ಲ ಇರಿ ಅಂತ ಹೇಳ್ಬಿಟ್ಟು ಹೋಗಿ ನೋಡಿದ್ರೆ, ಅಲ್ಲಿ ನೋಡಿದ್ರೆ 1 ಅವರಿಂದ ಇವನು ರೋಹಿತ್, ರುದ್ರ, ನಮ್ಮ ಭಾವ ಎಲ್ಲರೂ ವೇಟ್ ಮಾಡ್ತಾಯಿದ್ರು. ಇವ್ರನ್ನ ಹತ್ರ ಮಾತಾಡ್ಕೊಂಡು ಎಲ್ಲರ ಹತ್ರ ಮಾತಾಡ್ಕೊಂಡು ಆಮೇಲೆ ಫೋಟೋಸ್ ತೊಗೊಳಕ್ಕೆ ಹೋಗೋಣ ಅಂದ್ಬಿಟ್ಟು ಭರತ್ ಇದ್ದಿಲ್ಲ. ಭರತ್ನ ಪಿಕ್ ಮಾಡೋಕ್ಕೆ ಟೂ ವೀಲರಲ್ಲಿ ಬಂದಿದ್ದೆ. ಭರತ್ನ ಪಿಕ್ ಮಾಡ್ಕೊಂಡು ಇವ್ನು ಸೈಕ್ ಕಾಣಿಸ್ತಿದ್ದೆ, ಹಂಗೆ ಕಾಣಿಸ್ತಿದ್ದೆ ಅಂದ. ಥ್ಯಾಂಕ್ಸ್ ಮಚ್ಚ ಅಂತ ಹೇಳ್ಬಿಟ್ಟು ಇವ್ರನ್ನ ಕರ್ಕೊಂಡು ಸೀದಾ ಹೋಗಿದೆ. ಫೋಟೋ ತಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಸಾಯಂಕಾಲ ಬಂದು ಅಮೀನು ಮತ್ತು ಮುಸ್ಸು ಇಬ್ಬರು ಎಬ್ಬರಿಸ್ಬಿಟ್ಟು ಭಾರತೀಯ ಸಿಟಿಗೆ ಕರ್ಕೊಂಡ್ಬಂದಿದ್ರು. ಭಾರತೀಯ ಸಿಟಿ ಬಂದುಬಿಟ್ಟು ಅಲ್ಲಿಂದ ಟ್ರೀಟ್ನ ಮಾಡ್ಕೊಂಡು ಓಡಾಡ್ಕೊಂಡು ಹಬ್ಬ ಅಲ್ಲ ಅದಕ್ಕೋಸ್ಕರ. ಆಮೇಲೆ ಇಲ್ಲಿ ಬಂದು ನೋಡಿದೆ ಎಲ್ಲ ಜಾಗದಲ್ಲೂ ನಮ್ಮ ಆಟೋ ಇದ್ದೇ ಇರುತ್ತೆ. ನಮ್ಮ ಆಟೋ ಯಾರ ರೇಂಜ್ಗೆ ಡೆಕೋರೇಟ್ ಮಾಡೋರು ನೋಡಿ. ಇಲ್ಲಿ ಎಲ್ಲರೂ ನೋಡ್ತವ್ರೆ TVS ಆಟೋನ ಮಸ್ತಾಗಿ ಮಾಡಿಬಿಟ್ಟು ನಿಲ್ಲಿಸವ್ರೆ, ಒಂದು ಆ್ಯಂಟಿಕ್ ಪೀಸ್ ಥರ. ಇದೆಲ್ಲ ನೋಡ್ಕೊಂಡು ಆಮೇಲೆ ಲಿಫ್ಟಲ್ಲಿ 19 ಡೇಟಲ್ಲಿ ವೀಡಿಯೋ ತೆಗಿಯೋಕ್ಕಾಗಿಲ್ಲ, ಫುಲ್ ಬ್ಯುಸಿಯಾಗಿದ್ದೆ. ಆ ವೀಡಿಯೋಗಳು ಮಿಸ್ ಆಗಿಬಿಟ್ಟೈತೆ, ವೀಡಿಯೋಸ್ ಇಲ್ಲ ನನ್ನ ಹತ್ರ, ಅದಕ್ಕೆ ಸಾರಿ. ಇಷ್ಟೇ. ಅದರಲ್ಲಿ ಸ್ವಿಚ್ ಆಫ್ ಆಯಿತು ಫೋನ್ ಬೇರೆ, ಸಾರಿ ಇಷ್ಟೇ.